14 ಹಾಗೂ 15ನೇ ಕವನ. ಒಳವ ಕಂಗಳ ಕಾಂತಿ ಮರಗತ್ತಲೆಯ ಮೊತ್ತವ ಬಿಗಿಯ ಮೈ ಪರಿಮಳಕ್ಕೆ ತೊಳೆವ ತುಂಬಿಗಳು ತನು ಲತೆಯ ಚೆಲುವಿಕೆಯ ಲಾಲನೆ ಸುಳಿದಳು ಕುಚದ ಭಾರಕ್ಕೆ ಬಳುಕೆ ನಡು ಬಿಡದೊಳೆದು ಮೆಲೆದು ತಳೆಯ ಸುಳಿ ಗುರು ಲೊಳೆಯಳ ಕಲಿ ಭೀಮ ನಿದಿರಿನಲ್ಲಿ ಅವಳ ಕಣ್ಣುಗಳ ಕಾಂತಿಯು ಕಾಡಿನ ಕತ್ತಲನ್ನು ಹೋಗಲಾಡಿಸಿತು. ಅವಳ ದೇಹದ ಸುಗಂಧಕ್ಕೆ ದುಂಬಿಗಳು ಅವಳನ್ನು ಮುತ್ತಿದವು. ಚೆಲುವೆಯಾದ ಆ ಲತಾಂಗಿಯು ಭೀಮನೆದುರಿನಲ್ಲಿ ಸುಳಿದಳು. ಅವಳ ಸ್ತನಗಳ ಭಾರಕ್ಕೆ ನಡುವು ಬಳಕುತ್ತಿತ್ತು, ಸೆರಗು ಜಾರುತ್ತಿತ್ತು, ಮುಂಗುರುಳುಗಳು ತೂಗಾಡುತ್ತಿದ್ದವು. ಹಿಡಿಂಬೆಯು ಭೀಮನೆದುರಿನಲ್ಲಿ ಬಂದಳು. ಭೀಮ ನೋಡನು ನುಡಿಸಿ ಏನಯ್ಯ ತಾಮರಸ ಮುಖಿ ಒದ್ದಿದಳು ನಿಸ್ಸೀಮನೈ ನೀನಾರು ಮಲಗಿದ ಮರ್ತ್ಯರಿವರ್ಯಾರು ಈ ಮಹಾರಣ್ಯದಲ್ಲಿ ಬರುವಿದು ಕಾಮಿತವೇ ಕೋಮಲ ಅರಗಿಣಿಯೇ ನಿಶ್ಯಾಮ ಮನದಲ್ಲಿ ಸತಿಯ ನುಡಿಸಿದ ನಾರು ನೀನೆಂದು. ಅಂದರೆ ಭೀಮನು ಅವಳನ್ನು ನೋಡಲು ಇಲ್ಲ, ಮಾತನಾಡಿಸಲು ಇಲ್ಲ. ಹಿಡಿಂಬೆಯು ಅವನ ಹತ್ತಿರಕ್ಕೆ ಹೋಗಿ ನೀನು ಎಣೆ ಇಲ್ಲದವನು, ನೀನಾರು, ಮಲಗಿರುವ ಈ ಮನುಷ್ಯರಾರು, ಕೋಮಲ ಕಾಯರಾದ ಮನುಷ್ಯರು ಈ ಮಹಾರಣ್ಯದಲ್ಲಿ ಬರಬಹುದೇ ಎಂದು ಮಾತನಾಡಿಸಿದಳು. ಕಾಮರಹಿತವಾದ ಮನಸ್ಸಿನಿಂದ ಭೀಮನು ನೀನಾರು ಎಂದಷ್ಟೇ ಕೇಳಿದನು. ಧನ್ಯವಾದಗಳು.